ನಿಮಗೆ ನಿಮ್ಮ ರಿಂಕುಗೆ ಇವತ್ತು ಹರಾಬರ ಕಬಾಬ್ ಮಾಡ್ತಾ ಇದ್ದೀನಿ. ಹರಾಬರ ಕಬಾಬ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. 1 ಕಪ್ ಹಸಿ ಬಟಾಣಿ ಮತ್ತು 1 ಕಪ್ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. 2 ಇಂಚು ಶುಂಠಿ, 5 ಹಸಿರು ಮೆಣಸಿನ್ಕಾಯಿ, 100 ಗ್ರಾಮ್ಸ್ ಕಡಲೆ ಹಿಟ್ಟು, ಪನ್ನೀರ್ ಮತ್ತು ಚಿರೋಟಿ ರವೆ, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. 2 ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡು ತುರ್ಕೊಂಡು ಇಟ್ಕೊಂಡಿದ್ದೀವಿ. 10 ಗೋಡಂಬಿ ಮತ್ತು 1 ಕಪ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 2 ಇಂಚು ಶುಂಠಿ. ಫಸ್ಟ್ ಇದನ್ನು ಹಾಕ್ಕೊಂಡು ಒಂಚೂರು ಗ್ರೈಂಡ್ ಮಾಡ್ಕೊಳ್ಳೋಣ, ಯಾಕೆಂದರೆ ಅದು ಸರಿ ತೆಗೆಯಲ್ಲ ಸೊಪ್ಪು ಜೊತೆಗೆ. ಅದಕ್ಕೆ ಮಿಶ್ರಣನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಗರಂ ಮಸಾಲ, ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊಳ್ಳೋಣ. ತುರಿದಿಟ್ಕೊಂಡಿರೋ 100 ಗ್ರಾಮ್ಸ್ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಹಿಟ್ಟೇನಾದರೂ ಸ್ವಲ್ಪ ತೆಳು ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರಿನಂಶ ಎಲ್ಲ ಇರಿದ್ರೆ ಸ್ವಲ್ಪ ಗಟ್ಟಿ ಬರ್ತದೆ ಹಿಟ್ಟು. ಹರಾಬರ ಕಬಾಬ್ ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೇಳು. ಹರಾಬರ ಕಬಾಬ್ ಏನಪ್ಪ ಇದು ಸಾಸು ಇದಕ್ಕೆ. ಥ್ಯಾಂಕ್ ಯು. ಇದು ಸಾಸ್ ಹಾಕ್ಬೇಕು. ಸಾಸ್ ಇದೆ ಕೊಟ್ಟೆ. Hey!